ಪೇಪರ್, ಪ್ಲಾಸ್ಟಿಕ್, ಟಿಶ್ಯೂ ಪೇಪರ್ಸ್ ಹೀಗೆ ಏನೇನೋ ವಸ್ತುಗಳನ್ನು ಬಳಕೆ ಮಾಡಿ ಫ್ಲವರ್ಸ್ ರೆಡಿ ಮಾಡುವುದನ್ನು ನೀವು ನೋಡೇ ಇರ್ತೀರ. ಆದರೆ ಇವತ್ತು ನಾವು ನಿಮಗೆ ತೋರಿಸ್ತಾ ಇರೋದು ಸಾಕ್ಸ್ ಕ್ಲಾತ್ನಿಂದ ಹೂಗಳನ್ನು ತಯಾರಿಸುವ ಬಗೆಯನ್ನ. ಅದು ಹೇಗೆ ಅಂತೀರಾ? ನೀವೇ ನೋಡಿ. ನಾನು ನಿಮಗೆ ಇಂದಿನ ಸಂಚಿಕೆಯಲ್ಲಿ ಫ್ಲವರ್ ಬಡ್ಸಿಂದ ಹೇಗೆ ಫ್ಲವರ್ ಮಾಡಬಹುದು ಹಾಗೂ ಫ್ಲವರ್ ಬಡ್ಸ್ ಮಾಡಬಹುದು ಅನ್ನೋದನ್ನು ತಿಳಿಸಿಕೊಡ್ತೀನಿ. ಬೇಕಾಗಿರುವ ಸಾಮಗ್ರಿಗಳು: ಸಾಕ್ಸ್ ಕ್ಲಾತ್, ಗೋಲ್ಡನ್ ವೈರ್, ಪೋಲನ್ಸ್, ಗ್ರೀನ್ ಟೇಪ್, ಬೈಂಡಿಂಗ್ ವೈರ್, ಕಟಿಂಗ್ ಪ್ಲೇಯರ್ ಮತ್ತು ಕತ್ತರಿ. ನೋಡಿ, ಮೊದಲಿಗೆ ನಾನು ಸಾಕ್ಸ್ ಕ್ಲಾತಲ್ಲಿ ಫ್ಲವರ್ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಗೋಲ್ಡನ್ ವೈರ್ ತೊಗೋಬೇಕು. ಸೊ ನೋಡಿ, ಗೋಲ್ಡನ್ ವೈರು ಇಷ್ಟು ಲೆಂತ್ ಇರುತ್ತೆ. ಸೊ ನಾವು ಕರೆಕ್ಟಾಗಿ ಅದನ್ನು ಹಾಫ್ಗೆ ಫೋಲ್ಡ್ ಮಾಡ್ಕೋಬೇಕು. ಸೊ ಹಾಫ್ಗೆ ಫೋಲ್ಡ್ ಮಾಡಿಕೊಂಡು ಸಿಸರ್ನ ತೊಗೊಂಡು ಕಟ್ ಮಾಡ್ಕೊಬೇಕು. ಸೊ ಒಂದು ಗೋಲ್ಡನ್ ವೈರಲ್ಲಿ ನಾನು ಹಾಫ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇಷ್ಟುದ್ದ ಬರುತ್ತೆ. ಸೊ ಅದನ್ನು ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅರ್ಧಕ್ಕೆ ಕಟ್ ಮಾಡ್ಕೊಂಡಾಗ ಅದು ಇಷ್ಟುದ್ದ ಬರುತ್ತೆ. ಸೊ ಇದನ್ನು ನಾನು ಅಗೇನ್ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋತೀನಿ. ಸೊ ಅದು ಈ ರೀತಿ ಬರುತ್ತೆ. ಸೊ ಲಾಸ್ಟಲ್ಲಿ ಎರಡನ್ನೂ ಇಟ್ಕೊಂಡು ಇದನ್ನು ಹೀಗೆ ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಮಾಡಿದ ನಂತರ ನೀವು ಇದನ್ನು ಈ ರೀತಿಯಾಗಿ ಅಗಲ ಮಾಡ್ಕೊಬೇಕು. ದಿಸ್ ಇಸ್ ಲೈಕ್ ದಟ್ ಪೆಟಲ್ಸ್. ಸೊ ನೋಡಿ, ಹೀಗಿರುತ್ತೆ ಇದು. ಸೊ ಈ ರೀತಿ ಮಾಡಿಕೊಂಡು ನೋಡಿ, ಇದು ಸೈಜ್ ವೈಸ್ ಮಾಡ್ಕೊಬೇಕು. ನಾವು ಯಾವಾಗಲೂ ಗೋಲ್ಡನ್ ವೈರ್ನ ಕಟ್ ಮಾಡ್ಕೋಬೇಕಾದ್ರೆ ನಮಗೆ ಯಾವ ಸೈಜಿಂದ ಬೇಕಾದರೂ ಕಟ್ ಮಾಡ್ಕೊಂಡು ಹೋಗ್ಬೋದು. ಚಿಕ್ಕದ್ರಿಂದ ದೊಡ್ಡಕ್ಕೆ ಕಟ್ ಮಾಡ್ಕೊಬೇಕು. ನೋಡಿ, ಈ ಸೈಜಲ್ಲಿ ಒಂದು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಮತ್ತೆ ಈ ಸೈಜ್ ವೈರ್ನ ಒಂದು ಕಟ್ ಮಾಡ್ಕೊತೀನಿ. ಸೊ ಅದನ್ನು ಕೂಡ ಲಾಸ್ಟಲ್ಲಿ ಇಟ್ಕೊಂಡು ಈ ರೀತಿ ಟ್ವಿಸ್ಟ್ ಮಾಡಬೇಕು. ಸೊ ಟ್ವಿಸ್ಟ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಗಟ್ಟಿಯಾಗಿ ಟ್ವಿಸ್ಟ್ ಮಾಡೋದ್ರಿಂದ ಇದನ್ನು ನಾವು ಸೇವ್ ಮಾಡ್ಕೊಬೋದು. ಎಷ್ಟು ದಿವಸ ಬೇಕಾದರೂ ಮನೆಯಲ್ಲೇ ಇಟ್ಕೊಬೋದು. ಸೊ ಅಗೇನ್ ಗಲೀಜಾದರೂ ಕೂಡ ಕ್ಲೀನ್ ಮಾಡ್ಕೊಬೋದು. ಸೊ ಹಾಗಾಗಿ ಟ್ವಿಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕ್ಲೀನಾಗಿ ಟ್ವಿಸ್ಟ್ ಮಾಡಬೇಕು. ನೋಡಿ, ಚಿಕ್ಕ ಪೋಲನ್ಸ್ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಸೊ ನೋಡಿ, ಒಂದು ಚಿಕ್ಕ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಂದು ದೊಡ್ಡದು ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ದೊಡ್ಡದು ಒಂದು ಮಾಡ್ಕೊತೀನಿ. ಸೊ ಆ್ಯಸ್ ಇಟ್ ಈಸ್ ಅದೇ ರೀತಿ ಇದನ್ನು ಕೂಡ ಟ್ವಿಸ್ಟ್ ಮಾಡ್ಕೋಬೇಕು. ನೋಡಿ, ಮೊದಲು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನಾನು ಪೆಟಲ್ಸ್ನ. ಸೊ ಅದಕ್ಕಿಂತ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿ ಒಂದು ಮಾಡ್ಕೊಂಡಿದ್ದೀನಿ. ಸೊ ಅನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಮತ್ತೊಂದನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, ನಿಮ್ಮ ಅಂದಕ್ಕೆ ತಕ್ಕ ಹಾಗೆ ನೀವು ಮಾಡ್ಕೊತಾ ಹೋಗ್ಬೋದು. ಸೊ ನೋಡಿ, ಏನು ಟ್ವಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸಾಕ್ಸ್ ಕ್ಲಾತ್ ತೊಗೋಬೇಕು ನಾವು. ಸೊ ಸಾಕ್ಸ್ ಕ್ಲಾತು ಮಲ್ಟಿ ಕಲರ್ಸಲ್ಲೂ ಸಿಗುತ್ತೆ, ಸಿಂಗಲ್ ಕಲರ್ಸಲ್ಲೂ ಸಿಗುತ್ತೆ. ನಿಮ್ಮ ಟೇಸ್ಟಿಗೆ ಬೇಕಾಗಿರೋ ರೀತಿ ನೀವು ಸೆಲೆಕ್ಷನ್ ಮಾಡ್ಕೊಬಹುದು. ನೋಡಿ, ಚಿಕ್ಕದು ಪೆಟಲ್ಸ್ ತೊಗೊಂಡು ಅದರೊಳಗಡೆ ಇಟ್ಟು ಸಾಕ್ಸ್ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ತೊಗೊಂಡು ಅದಕ್ಕೆ ಗಟ್ಟಿಯಾಗಿ ಸುತ್ತಬೇಕು. ಸೊ ಹೂವು ಕಟ್ಟಬೇಕಾದ್ರೆ ನಾವು ಒಂದು ಗಂಟು ಹಾಕ್ತೀವಲ್ವ, ಒಂದೆರಡು ಗಂಟನ್ನು ಯೂಸ್ ಮಾಡ್ಕೋಬೇಕು. ಸೊ ಲಾಸ್ಟಲ್ಲಿ ಏನು ಕ್ಲಾತ್ ಉಳಿದಿರುತ್ತೆ ಅದನ್ನು ಸಿಸರ್ ತೊಗೊಂಡು ಕಟ್ ಮಾಡಿಬಿಡಿ. ಸೊ ಅದು ಈ ರೀತಿ ರೆಡಿ ಆಗುತ್ತೆ. ಸೊ ನಾವು ಇದನ್ನು ಯಾವ ರೀತಿ ಶೇಪಿಗೆ ಬೇಕಾದರೂ ತೊಗೋಬೋದು. ನೋಡಿ, ಈ ಥರ ಮಾಡಿದ್ರೆ ಒಂದು ಹಾರ್ಟ್ ಶೇಪಲ್ಲಿ ಬರುತ್ತೆ. ಅಗೇನ್ ಮತ್ತೆ ಇನ್ನೊಂದು ಟ್ವಿಸ್ಟ್ ಮಾಡಿರ್ತಕ್ಕಂಥ ಗೋಲ್ಡನ್ ವೈರನ್ನು ತೊಗೊಂಡು ನಾನು ಸಾಕ್ಸ್ ಕ್ಲಾತ್ ಒಳಗಡೆ ಇಟ್ಟು ಈ ರೀತಿ ಎಂಡ್ ಮಾಡ್ತೀನಿ. ಸೊ ಅಗೇನ್ ಮತ್ತೆ ದಾರ ಸುತ್ತಿ ಹೂವು ಕಟ್ಟಕ್ಕಂಥ ಗಂಟನ್ನು ಅದಕ್ಕೆ ಯೂಸ್ ಮಾಡಿ ಲಾಸ್ಟಲ್ಲಿರ್ತಕ್ಕಂಥ ಕ್ಲಾತನ್ನು ಕಟ್ ಮಾಡ್ಕೋಬೇಕು ಸಿಸರಿಂದ. ಕ್ಲಿಯರಾಗಿ ಈ ಥರ ಅಗಲ ಮಾಡಿಕೊಂಡು ನಿಮಗೆ ಯಾವ ರೀತಿ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಯಾವ ರೀತಿ ಡಿಸೈನ್ಸ್ ಬೇಕಾದರೂ ಮಾಡ್ಕೊಬಹುದು. ನೋಡಿ, ಈಗ ಈ ರೀತಿ ಶೇಪ್ ಮಾಡ್ಕೋಬಹುದು. ಸೊ ಅಗೇನ್ ನೆಕ್ಸ್ಟ್ ಏನಿದೆ ಅದನ್ನು ಕೂಡ ಇದೇ ರೀತಿ ಮಾಡ್ಕೊಬೇಕು. ಸಾಕ್ಸ್ ಕ್ಲಾತ್ ಒಳಗಡೆ ಸೇರಿಸಿ ಫುಲ್ ಕವರ್ ಮಾಡಿಕೊಂಡು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಥ್ರೆಡ್ ತಗೊಂಡು ಕಟ್ಟಬೇಕು. ಕಂಬಿ ಟ್ವಿಸ್ಟ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಟೈಟಾಗಿ ಕಂಬಿಗಳನ್ನು ಟ್ವಿಸ್ಟ್ ಮಾಡಿ
ಸೊ ಈ ರೀತಿ ಪೆಟಲ್ಸ್ನ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಡಿಸೈನ್ಸ್ ಮಾಡ್ಕೊಬಹುದು. ಸೊ ಇವಾಗ ಒಂದು ಫ್ಲವರ್ಗೆ ಆಲ್ಮೋಸ್ಟ್ ಈ ರೀತಿಯಾದಂತಹ ಪೆಟಲ್ಸು ಒಂದು 20 ಪೆಟಲ್ಸ್ ಬೇಕಾಗುತ್ತೆ. ಸೊ ನಾನು ಅದನ್ನು ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಸೊ ಹೂವು ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸ್ಮಾಲ್ ಸೈಜ್ ಪೆಟಲ್ಸ್ನ 4 ಮಾಡ್ಕೊಂಡಿದ್ದೀನಿ. ಓಕೆ, ನಿಮಗೆ ಇನ್ನೂ ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಅದಕ್ಕಿಂತ ದೊಡ್ಡ ಸೈಜು 4 ಮಾಡ್ಕೊಂಡಿದ್ದೀನಿ. ಸೊ ಸೈಜ್ ವೈಸು ನಾನು 4 ಸೈಜ್ ಮಾಡ್ಕೊಂಡಿದ್ದೀನಿ. 4 ಸೈಜು 4 ಪೆಟಲ್ಸ್ ಮಾಡ್ಕೊಂಡಿದ್ದೀನಿ. ಸೊ ಬೈಂಡಿಂಗ್ ವೈರ್ ತೊಗೊಂಡಿದ್ದೀನಿ ನಾನು. ಸೊ ಇದನ್ನು ಕಟಿಂಗ್ ಪ್ಲೇರಿಂದ ಕಟ್ ಮಾಡ್ಕೊತೀನಿ. ಸೊ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾನು ಇಷ್ಟುದ್ದ ಕಟ್ ಮಾಡ್ಕೊಂಡಿದ್ದೀನಿ ಬೈಂಡಿಂಗ್ ವೈರ್ನ. ನೋಡಿ, ಮೊದಲಿಗೆ ಕಟಿಂಗ್ ಪ್ಲೇಯರಲ್ಲಿ ಇದಿಷ್ಟನ್ನ ಫೋಲ್ಡ್ ಮಾಡ್ಕೊಬೇಕು ಮುಂದೆಗಡೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು, ಸೊ ನೋಡಿ ಪೋಲನ್ಸ್ ಇದೆ. ಸೊ ಪೋಲನ್ಸು ಅಷ್ಟೇ ಕಲರ್ಸ್ ಸಿಗುತ್ತೆ. ಸೊ ನೀವು ಹೂವು ಮಾಡಬೇಕಾದ್ರೆ ನೀವು ಯಾವ ರೀತಿ ಹೂವು ಮಾಡ್ತಿದ್ದೀರಾ ಆ್ಯಂಡ್ ನೀವು ಯಾವ ರೀತಿ ಪೋಲನ್ಸ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಕು. ಸೊ ನಾನಿಲ್ಲಿ 6 ಪೋಲನ್ಸ್ನ ತೊಗೊತಿದ್ದೀನಿ. ಸೊ ಇಲ್ಲಿ ಏನು ಬೆಂಡ್ ಮಾಡಿರ್ತೀರ ನೀವು ಇದ್ರೊಳಗಡೆ ಇದನ್ನು ಸೇರಿಸ್ಬೇಕು. ಓಕೆ, ಸೇರಿಸಿ ಹಾಫ್ಗೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಇಷ್ಟಾಗುತ್ತೆ. ಸೊ ಏನು 6 ಇರುತ್ತೆ ಇದು, ಸೊ ಇದು 12 ಆಗುತ್ತೆ ನಿಮಗೆ. ಸೊ ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ ಥ್ರೆಡ್ ತಗೊಂಡು ಸುತ್ತುತ್ತಾ ಹೋಗಬೇಕು. ದಾರನ ತಗೊಂಡು ಈ ರೀತಿ ಸುತ್ಕೋಬೇಕು. ಈ ರೀತಿ ಆದ ನಂತರ ಸ್ಮಾಲ್ ಸೈಜಿಂದ ತಗೊಳ್ಳಿ ನೀವು ಪೆಟಲ್ಸ್ನ. ಏನು ಪೆಟಲ್ಸ್ ರೆಡಿ ಮಾಡ್ಕೊಂಡಿರ್ತೀರಾ ಅದನ್ನು ಸ್ಮಾಲ್ ಸೈಜಿಂದ ತೊಗೊಬೇಕು. ಸೊ ಒಂದೊಂದಾಗಿ ಇಡಿ. ನೋಡಿ, ಒಂದು ಸುತ್ತದೆ. ಸೊ ಅಗೈನ್ ಅದ್ರ ಪಕ್ಕದಲ್ಲಿ ಮತ್ತೊಂದು ಇಡಿ. ದಾರನ ಸ್ವಲ್ಪ ಗಟ್ಟಿಯಾಗಿ ಸುತ್ತಿ ಫಸ್ಟ್ ಒಂದು ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಏನು 4 ಪೆಟಲ್ಸ್ನ ನಾವು ಒಂದೇ ಸೈಜಲ್ಲಿ ಮಾಡ್ಕೊಂಡಿದ್ವಿ, ಆ 4 ಪೆಟಲ್ಸು ಕೂಡ ಇವಾಗ ಸುತ್ತ ಇಕ್ಕಿ ರೌಂಡ್ ಅಪ್ ಆಗಿ ಸರ್ಕಲ್ ಆಗಿ ನಾನು ಸುತ್ತಿದ್ದೀನಿ. ಈಗ ಇದು ಕಂಪ್ಲೀಟ್ ಆಗಿದೆ. ಸೊ ಅದಕ್ಕಿಂತ ಮತ್ತೊಂದು ಸ್ಟೆಪ್ಪು ಅದನ್ನು ನಾನು ಬೇರೆ ಕಲರಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಅದರ ಕೆಳಗಡೆಗೆ ಇಟ್ಕೊತ ಇದನ್ನು ಕೂಡ ರೌಂಡ್ ಅಪ್ ಆಗಿ ಸುತ್ತಬೇಕು. ಸೆಕೆಂಡ್ ಲೇಯರ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಈಗ ಇದಿಷ್ಟಾಗಲ ಬಂದಿದೆ ನಿಮಗೆ. ಸೊ ಆ್ಯಂಡ್ ಅಗೇನ್ ಅದಕ್ಕಿಂತ ಜಾಸ್ತಿ ಸ್ಟೆಪ್ಪು, ಅದಕ್ಕಿಂತ ಜಾಸ್ತಿ ದೊಡ್ಡದಾಗಿರ್ತಕ್ಕಂಥ ಪೆಟಲ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಆ್ಯಂಡ್ ಅಗೇನ್ ಅದನ್ನು ಕೂಡ ದಾರ ಸುತ್ತಬೇಕು. ಸೊ ನೋಡಿ, ಹಂಗೆ ಲಾಸ್ಟಲ್ಲಿ ಮತ್ತೆ ಹೂವು ಕಟ್ಟೋ ಥರ ಒಂದು ಗಂಟು ಹಾಕ್ಬಿಡಿ ಟೈಟಾಗಿ. ಸೊ ಅದು ಕ್ಲಿಯರಾಗಿ ಕೂತ್ಕೊಳ್ಳುತ್ತೆ. ಕಟ್ ಮಾಡಿಬಿಡಿ ದಾರನ. ಸೊ ನೋಡಿ, ಇವಾಗ ದಾರ ಸುತ್ತಿರ್ತೀವಿ ಆ್ಯಂಡ್ ಇಲ್ಲಿ ನಮಗೆ ಬೈಂಡಿಂಗ್ ವೈರೆಲ್ಲ ಕಾಣಿಸ್ತಿರುತ್ತೆ. ಇದು ನೋಡೋದಕ್ಕೆ ಅಷ್ಟು ಸುಂದರವಾಗಿ ಕಾಣೋದಿಲ್ಲ. ಗ್ರೀನ್ ಗಮ್ ಟೇಪ್ನ ಯೂಸ್ ಮಾಡ್ಕೋಬೇಕು. ಎಲ್ಲಿಂದ ದಾರ ಸುತ್ತಿರ್ತೀರಾ ಅದು ಎಲ್ಲಿಂದ ಕಾಣಿಸ್ತಿರುತ್ತೆ, ಸೊ ಅಲ್ಲಿಂದ ಕವರ್ ಮಾಡ್ಕೊಳ್ಳಿ. ಈ ರೀತಿ ಸುತ್ತಿದ್ದೀನಿ. ಸೊ ಯಾವುದೇ ರೀತಿ ದಾರ ಕಾಣೋದಿಲ್ಲ, ವಯರು ಕೂಡ ಕಾಣೋದಿಲ್ಲ. ಹೂವು ರೆಡಿಯಾಗಿದೆ. ಇವಾಗ ಸಾಕ್ಸ್ ಕ್ಲಾತ್ನಿಂದ ಫ್ಲವರ್ ಮಾಡಿದ್ದಾಯ್ತು. ಇನ್ನೇನು ಮಾಡಬಹುದು ಅಂತ ನೀವು ಯೋಚನೆ ಮಾಡ್ತಾ ಇರಿ. ಅದನ್ನು ನಾವು ನಿಮಗೆ ತೋರಿಸ್ತೀವಿ ಮುಂದಿನ ಭಾಗದಲ್ಲಿ.